ಹಲೋ ಹಲೋ ಭೈರವಿ ಅವರೇ, ಎಲ್ಲಿದ್ದೀರಾ? ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ನೀವು? ಆರ್ ಯು ಓಕೆ? ನಾನು ದೇವಸ್ಥಾನದಲ್ಲಿದ್ದೀನಿ ವಿರಾಟ್. ಓಕೆ ಓಕೆ. ಯಾವ ದೇವಸ್ಥಾನದಲ್ಲಿದ್ದೀರಾ? ಹಲೋ ಹಲೋ. ಬೀಗ ಹಾಕಿದೆ. ಅಡ್ರೆಸ್ಸು ಕರೆಕ್ಟ್ ಆಗಿದೆಯಲ್ಲ. ಈ ಸಂಜನಾ ಕೂಡ ಬರೋದಿಕ್ ಹೇಳಿದ್ದೆ, ಅವಳು ಕೂಡ ಬಂದಿಲ್ಲ. ಎಕ್ಸ್ಕ್ಯೂಸ್ ಮೀ ಅಂಕಲ್. ಇದು ಸಂಜನಾ ಅನ್ನೋರ್ ಮನೆ ಅಲ್ವಾ? ಹೌದಮ್ಮ, ಇದು ಸಂಜನಾ ಮನೆನೇ. ಏನಾಗ್ಬೇಕಾಗಿತ್ತು? ಅಲ್ಲ, ಮನೆಗ್ ಬೀಗ ಹಾಕಿದಾರಲ್ಲ, ಎಲ್ಲಿ ಹೋಗಿದ್ದಾರೆ ಅಂತೇನಾದ್ರೂ ಗೊತ್ತಾ ನಿಮ್ಗೆ? ಎಲ್ಲೋ ಹೊರಗಡೆ ಹೋಗಿರ್ಬೇಕು. ನನ್ನನ್ ಬನ್ನಿ ಅಂತ ಕರೆದು ಅವ್ರು ಎಲ್ಲಿ ಹೋದ್ರು? ತಡೆಮ್ಮ, ಫೋನ್ ಮಾಡಿ ಕಸ್ಲಾಮ? ಬೇಡ ಅಂಕಲ್, ನಾನೇ ಕಾಲ್ ಮಾಡ್ತೀನಿ ಅವ್ರಿಗೆ. ಸರಿಮ್ಮ. ಶಿಟ್, ಫೋನ್ ಯಾಕೆ ಪಿಕ್ ಮಾಡ್ತಾ ಇಲ್ಲ ಇವಳು? ನನ್ನನ್ನ ಇಲ್ಲಿಗೆ ಬಾ ಅಂತ ಕರೆದು ಅವಳೆಲ್ಲಿ ಹೋದ್ಲು? ಏನೇ ಆಗ್ಲಿ, ಇವತ್ ಸಂಜನನ್ ಮೀಟ್ ಮಾಡ್ಲೇಬೇಕು. ಆ ಭೈರವಿ ಆಟಕ್ಕೆ ಬ್ರೇಕ್ ಹಾಕ್ಲೇಬೇಕು. ಭೈರವಿ ಅವರೇ, ಎಲ್ಲಿದ್ದೀರಾ? ತಾಯಿ, ನನ್ ಭೈರವಿ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಅವ್ರು ತುಂಬಾ ನೋವಲ್ಲಿದ್ದಾರೆ ಅಂತ ಗೊತ್ತು. ಖುಷಿನ ಹೇಳ್ಕೊಂಡು ಸಂಭ್ರಮಿಸೋ ಅವರು ದುಃಖನ ಮನ್ಸಲ್ಲೇ ಇಟ್ಕೊಂಡು ಒದ್ದಾಡ್ತಾ ಇರ್ತಾರೆ. ಪ್ಲೀಸ್, ಅವ್ರು ಬೇಗ ಸಿಗೋ ಹಾಗೆ ಮಾಡು. ಎಷ್ಟೊತ್ತಿ ಮೌನವ್ರತ? ಸುಮ್ಮನೆ ತಮಾಷೆ ಮಾಡಿದೆ. ಏನಾಯ್ತು? ಯಾಕೆ ಇಷ್ಟೊಂದು ಡಲ್ ಆಗಿದ್ದೀರಾ? ಪ್ರಾಣಿಗಳ ಹಾಗೆ ನಮಗೂ ಮಾತು ಬರಲಿಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಪ್ರಾಣಿಗಳಿಗೆ ಮಾತು ಬರಲ್ಲ ಅಂತ ಯಾರು ಹೇಳಿದ್ದು? ನಿಮ್ಗೆ ಗೊತ್ತಿಲ್ಲ, ಪ್ರಾಣಿ ಪಕ್ಷಿಗಳೇ ಜಾಸ್ತಿ ಮಾತಾಡೋದು. ಆದ್ರೆ ಅದ್ ನಮ್ಗೆ ಅರ್ಥ ಆಗಲ್ಲ ಅಷ್ಟೇ. ಅದೇನ್ ಹೇಳ್ತಾ ಇದೆ ಅಂತ ಕೇಳಿಸ್ಕೊಂಡ್ರಾ? ಯಾಕೆ ನನ್ ಗುಬ್ಬಿ ಮರಿ ಅಷ್ಟು ಬೇಜಾರಾಗಿದೆ ಅಂತ. ಏನ್ ಗೊತ್ತಾ, ದೇವ್ರು ಮಾತಿನ ಮೂಲಕ ಎಕ್ಸ್ಪ್ರೆಸ್ ಮಾಡು ಅಂತ ಎಕ್ಸ್ಟ್ರಾ ಬೆನಿಫಿಟ್ನ ನಮಗ್ ಮಾತ್ರ ಕೊಟ್ಟಿದ್ದಾರೆ. ಅದೇ ಕೊಡ್ಬಾರ್ದಿತ್ತು. ಎಷ್ಟೋ ವಿಚಾರಗಳು
ಗುಟ್ಟಾಗೆ ಉಳ್ಕೊಂಡಿರೋದು.